ಮನೆಯೊಡತಿಗೆ 2,000 ರೂಪಾಯಿ ವಿಚಾರ ಏನಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಹೊಸ ವಾದವನ್ನ ಶುರು ಮಾಡಿದ್ದಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ 2,000 ರೂಪಾಯಿ ಯಾಕೆ ಕೊಡಬೇಕು ಅಂತ. ಎಸ್, ಒಂದ್ ಕಡೆ IAS ಹೆಂಡತಿಯರಿಗೂ 2,000 ರೂಪಾಯಿ ಕೊಡ್ಬೇಕಾ ಹಾಗಾದ್ರೆ ಅನ್ನುವ ಪ್ರಶ್ನೆಯನ್ನ ಶಿವಲಿಂಗೇಗೌಡರು ಮುಂದಿಟ್ಟಿದ್ದಾರೆ. ಎಲೆಕ್ಷನ್ ಸ್ಪೀಡ್ ನಲ್ಲಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದೀವಿ ಅಷ್ಟೇ, ಎಲ್ರಿಗೂ ಕೊಡಕ್ಕಾಗಲ್ಲ ಹಂಗಂದ್ ಮಾತ್ರಕ್ಕೆ. IAS ಆಫೀಸರ್ಸ್ ಹೆಂಡತಿಗೆಲ್ಲ 2,000 ರೂಪಾಯಿ ಕೊಡಕ್ಕಾಗತ್ತಾ? ವಿರೋಧ ಪಕ್ಷದವರು ತಕತಕ ಅಂತ ಕುಣಿಬಾರದು ಈ ವಿಚಾರದಲ್ಲಿ. ಯೋಚನೆ ಕಾಯಿರಿ ಸ್ವಲ್ಪ ದಿನ. ತಕ್ಷಣಕ್ಕೆ 5 ಗ್ಯಾರಂಟಿ ಸ್ಕೀಮ್ ಜಾರಿ ಮಾಡೋಕ್ಕೂ ಆಗಲ್ಲ. ನಾವು ಎಲೆಕ್ಷನ್ ಬರದಲ್ಲಿ ಹೇಳಿದೀವಿ, ಆ ಒಂದು ಹೀಟಲ್ಲಿ ಹೇಳಿದೀವಿ ಬಂದಿದ್ದ ದಿನದಿಂದಲೇ ಜಾರಿ ಮಾಡ್ತೀವಿ ಅಂತ. ಬಟ್ ಸಾಧ್ಯನಾ ಅದು? ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಮ್ಯಾನಿಫೆಸ್ಟ್ ಅಂತ ಘೋಷಣೆ ಮಾಡ್ತಾರೆ, ಆ ಎಲೆಕ್ಷನ್ ಮ್ಯಾನಿಫೆಸ್ಟ್ಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಹೊಸ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯಕ್ಕೆ ದಿವಸಗಳನ್ನು ನಿಗದಿ ಮಾಡಬಾರ್ದಾ? ಆಮೇಲೆ ಯಾವ ಕಾಲದಲ್ಲಿ ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾರೆ, ಆ ಕಾರ್ಯಕ್ರಮಗಳಲ್ಲಿ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೊಟ್ಟಾರಾ? ಆಮೇಲೆ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರಾ? ಆಮೇಲೆ ನೀವು IAS ಆಫೀಸರ್ಸಿಗೆ ಕೊಡ್ತೀರಾ? ಯಾರಿಗೆ ಕೊಡಬೇಕು ಅಂತ ಕಂಡಿಡಿಯೋಕ್ಕಾರು ಟೈಮ್ ಬೇಡವಾ? ಹೌದು, ಭಾಷಣದ ಸ್ಪಿರಿಟಲ್ಲಿ, ಚುನಾವಣೆ ಸ್ಪಿರಿಟಲ್ಲಿ ಅವತ್ತಿನ ಬೆಳಿಗ್ಗೆಯಿಂದಲೇ ನಾಳೆಯಿಂದಲೇ ಅವತ್ತಿನ ಬೆಳಿಗ್ಗೆನೇ ತಾತ್ವಿಕವಾದಂಥ ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಒಪ್ಕೊಂಡಿದ್ದೀವಿ. ಆ 5 ಗ್ಯಾರಂಟಿಗಳನ್ನು ನಾವು 100ಕ್ಕೆ 100 ಭಾಗ. ಎಸ್, ಇದು ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರು ಮಾತನಾಡಿರುವಂತಹ ಮಾತು. ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವರೆಲ್ಲ ತಕತಕ ಅಂತ ಕುಣಿಯೋಕೆ ಹೋಗ್ಬೇಡಿ, ಎಲ್ಲರೂ ಕೂಡ ಹೇಳೋ ರೀತಿಯಲ್ಲಿ ನಾವು ಹೇಳಿದೀವಿ. ಬಟ್ ಗ್ಯಾರಂಟಿಗಳನ್ನು ಕೊಡಲ್ಲ ಅಂತ ಏನಿಲ್ವಲ್ಲ, ಕೊಡ್ತೀವಿ. ಅದಕ್ಕೆ ಕೆಲವೊಂದು ಸಮಯ ಅನ್ನುವಂಥದ್ದು ಬೇಕು. ಆ ಸಮಯ ತಗೊಂಡಿದೆ ಸರ್ಕಾರ, ಕಾಯೋಣ.